ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೀಕೆಂಡು ಸ್ಯಾಟರ್ಡೆ ನಿನ್ನೆ RCB ಮ್ಯಾಚ್ ಇತ್ತು. ಅನ್ಫಾರ್ಚುನೇಟ್ಲಿ RCB ಸೋತೋಯ್ತು SRH ಮೇಲೆ. ಇದು ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಕ್ವಾಲಿಫೈ ಆಗಿದ್ದೀವಿ. ಅದು ನೋಡೋಣ, ಅದು ಏನಾಗುತ್ತೆ ಗೊತ್ತಿಲ್ಲ. ಸೊ ನಿನ್ನೆ ಹಂಗೆ ಎಲ್ಲ ಬಾಯ್ಸ್ ಮಾತಾಡ್ಬೇಕಾದ್ರೆ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಮುಂಚೆಲ್ಲ ರೆಗ್ಯುಲರಾಗಿ ಮಾಡ್ತಿದ್ವಿ, ಮ್ಯಾಚಸ್ಗೆಲ್ಲ ಅಟೆಂಡ್ ಮಾಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗೋಯಿತು. ಸೊ ಅದಕ್ಕೆ ಇವಾಗ ಬ್ಯಾಕ್ ಆನ್ ಟ್ರ್ಯಾಕ್ ಬರೋಣ ಅಂದ್ಬಿಟ್ಟು ಇವತ್ತೆಲ್ಲ ಬಾಯ್ಸ್ ಎಲ್ಲ ರೆಡಿಯಾಗಿ ನೆಟ್ಸ್ ಬುಕ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾಯಿದ್ದೀವಿ. ಸೊ ವೀಕೆಂಡ್ಸ್ ಯೂಶ್ವಲಿ ಇಷ್ಟು ಬೇಗ ಎದ್ದೊಳ್ಳೋದೇ ಇಲ್ಲ ನಾನು, ಬಟ್ ಕ್ರಿಕೆಟ್, ಸೊ ಅದಕ್ಕೋಸ್ಕರ ಎದ್ದಿದ್ದೀನಿ, ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನನ್ನ ಟೀಮ್ ಮೇಟ್ಸ್ನ, ಫ್ರೆಂಡ್ಸ್ನ ಎಲ್ಲರೂ ತೋರಿಸ್ತೀನಿ, ಬನ್ನಿ ನಿಮಗೂ. ಇವರೇ ಗೈಸ್ ಇಷ್ಟೊತ್ತವ್ರಿಗೆ ಹೇಳಿದ್ದು. ಸೊ ಇವ್ರ ಹೆಸರು ವಿನಯ್ ಅಂತ. ಹೆಲ್ಮೆಟ್ ಎಲ್ಲ ಬಿಸ್ಲಿ ಆಮೇಲೆ ಮತ್ತೆ ತೋರಿಸ್ತೀನಿ. ಬನ್ನಿ ಹೊಡೋಣ, ಲೇಟ್ ಆಯ್ತು ಕಾರ್ತಿಕ್ ಅವರೇ. ಬರ್ತೀನಿ ಬಾಯ್. ಗೈಸ್ ತುಂಬ ದಿನ ಆದಮೇಲೆ ಕ್ರಿಕೆಟ್ ಗ್ರೌಂಡಿಗೆ ಬಂದಿದ್ದೀನಿ. ಸೊ ಇವೆಲ್ಲ ಯೂಶ್ವಲಿ ಮಾಡ್ತಿದ್ವಿ ಮುಂಚೆ, ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಕೂಲಿಂದ. ಸೊ ಇವಾಗ ಅಣ್ಣ ಮಾಡ್ತವ್ರೆ, ಬಾಯ್ಸ್ ಎಲ್ಲ ಮ್ಯಾಟ್ ಹಾಕ್ತವ್ರೆ. ಸೊ ಎವ್ರಿ ಕ್ರಿಕೆಟರ್ಸ್ ಪೇಯ್ನ್ ಇದೆ. ಬೆಳಗ್ಗೆ ಬೇಗ ಬಂದರೆ ಮ್ಯಾಟು ನಾವೇ ಹಾಕಬೇಕು, ಮ್ಯಾಟು ನಾವೇನೇ ಯೂಸ್ ಮಾಡಬೇಕು. ಸೊ ಇದೆಲ್ಲ ಇರುತ್ತೆ. ಯೂಶ್ವಲಿ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಏನು ಮ್ಯಾಟ್ ಇದು ಅಂತ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಇದು ಸಿಮೆಂಟ್ ಪಿಚ್ಚು. ಸೊ ಲೆದರ್ ಬಾಲಲ್ಲಿ ನಾವು ಆಡಬೇಕಾದ್ರೆ ಸಿಮೆಂಟ್ ಪಿಚ್ಚಲ್ಲಿ ಆಡೋಕ್ಕಾಗಲ್ಲ, ಬಾಲ್ಸ್ ಬೇಗ ಹಾಳಾಗುತ್ತೆ. ಸೊ ಯೂಶ್ವಲಿ ವಿ ಯೂಸ್ ಮ್ಯಾಟ್. ಸೊ ಇದು ಪರ್ಫೆಕ್ಟ್ ಸಿಂಕ್ ಕೊಡುತ್ತೆ. ಟರ್ಫ್ ಇದ್ದರೆ ಆರಾಮಾಗಿ ಟರ್ಫ್ ಮೇಲೆ ಆಡ್ಬೋದು, ಬಟ್ ವಿ ಕಾಂಟ್ ಸಿ ಟರ್ಫ್ ಎವ್ರಿವೇರ್. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದಿಸ್. ಸೊ ಇದನ್ನು ಕ್ಲೀನಾಗಿ ಹಾಸಿ ಆಮೇಲೆ ನೇಲ್ ಮಾಡಬೇಕು. ಚೆನ್ನಾಗಿ ಸುತ್ತೀರ ಬ್ರೋ. ನಮಸ್ಕಾರ. ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನನ್ನ ಆಡಿಯನ್ಸ್ಗೆ. ವೆಲ್ಕಮ್ ಟು ಕಾರ್ತಿಕ್ ವ್ಲಾಗ್ಸ್. ನಿಮ್ಮ ಬಗ್ಗೆ ಹೇಳಿ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಕಾರ್ತಿಕ್ ಅಣ್ಣ ನನಗೆ ಪರಿಚಯ ಆಗಿ ಸುಮಾರು ವರ್ಷ ಆಯಿತು. ಅಣ್ಣನ ಜೊತೆ ಕ್ರಿಕೆಟ್ ಆಡೋದು ಒಂದು ಸೌಭಾಗ್ಯನ ಅಂತ. ಇವತ್ತು ಈ ಸ್ಯಾಟರ್ಡೇ ಈ ತಂಪಾದ ವೆದರಲ್ಲಿ ಕ್ರಿಕೆಟ್ ಆಡೋದಂದ್ರೆ ತುಂಬ ಖುಷಿ ಆಗುತ್ತೆ. ಫೈನಲಿ RCB ಮ್ಯಾಚ್ ಸೋತಿದ್ದಕ್ಕೆ ಗೆದ್ದಿದ್ರೆ ಅಂತೂ ಪಕ್ಕ ನೆನ್ಸಿಗೆ ಬರ್ತಿರಲ್ಲ. ಸೋತಿರೋಕ್ಕೋಸ್ಕರ ನೆಕ್ಸ್ಟ್ ಇಯರ್ ಚಾನ್ಸ್ ಸಿಕ್ಕಿದ್ರೆ ಪಕ್ಕ IPL ಆಡೋಣ ಅಂತ. ಸೊ ನಾನು ಕ್ರಿಕೆಟ್ ಮತ್ತೆ ರೀಕಂಟಿನ್ಯೂ ಮಾಡಿದ್ದೆ ಇವರಿಂದ. ಸೊ ದಿಸ್ ಇಸ್ ದ ಮೈನ್ ಪರ್ಸನ್. ಸೊ ಇವರಿಬ್ರು ಬ್ರೋ. ಹಾಯ್ ಬ್ರೋ, ಹೇಳಿ ಬ್ರೋ ನಿಮ್ಮ ಇಂಟ್ರೊಡಕ್ಷನ್ನು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಷ್ಟೇ. ಹಾಂ, ನನ್ನ ಹೆಸರು ಗಂಗಾಧರ್. ಕಾರ್ತಿಕ್ ಅವ್ರು ವಿನಯಿಂದ ಪರಿಚಯ. ಈ ಮೇನ್ ಕ್ಯಾಂಡಿಡೇಟ್ ಇವರೇ. ಹಾಯ್ ಗಾಯ್ಸ್, ಹೇಳಿ ಬ್ರೋ ನಿಮ್ಮ ಬಗ್ಗೆ. ಕೇಳಿಸ್ತಿಲ್ಲ. ನನ್ನ ಹೆಸರು ನೀರಜ್ ಅಂತ. ಓಕೆ, ನನಗೆ ಗೊತ್ತು ಅಷ್ಟೇ. ಓಕೆ, ನಮ್ಮ ಟೀಮ್ ಸ್ಪಿನ್ನರ್ ಇವರು. ಸ್ಪಿನ್ನರ್ ಮತ್ತು ಒಳ್ಳೆ ಬ್ಯಾಟ್ಸ್ಮ್ಯಾನು. ಸೊ ಇವತ್ತೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ, ಎಲ್ಲ ಒಟ್ಟಿಗೆ ತುಂಬ ದಿನ ಆದಮೇಲೆ ಸೇರ್ತಿದ್ವಿ. ಬ್ರೋ ಏನು ಬ್ರೋ, ನಾವು ಲೆದರ್ ಬಾಲ್ ಆಡಕ್ಕೆ ಬಂದ್ಬಿಟ್ಟು ಟೆನ್ನಿಸ್ ಬಾಲ್ ಇಟ್ಕೊಂಡಿದ್ದೀರಾ? ನೋಡಿದವ್ರು ಏನು ಅನ್ಕೊಂತಾರೆ? ಸೋಂಬೇರಿ ಇದ್ದಾನೆ. ನನ್ನ ಮ್ಯಾಚ್ ಸೋತಿದ್ದಕ್ಕೆ ಒಂದು 2 ಪ್ಯಾಕ್ ಸಿಗರೇಟ್ ಸಿಕ್ಕಿದ್ದಾನೆ. ಇವತ್ತು ಫುಲ್ ಬಾಲಿಂಗ್ ಮಾಡೋ ಅಂದ್ರೆ ಒಳ್ಳೆ ಗೂಳಿ ಥರ ಹೊಗೆ ಬರುತ್ತೆ ನೋಡಿ ಅವ್ನ ಬಾಯಿಂದ. ನೋಡಿ ಅವನೇ ಹುಟ್ಟು ಸೋಂಬೇರಿ ಅಂತ ಅವನ ಹೆಸರು. ಹೆಂಗಿದೆ ನೋಡಿ, ಪೈನಾಪಲ್ ಥರ ಇದ್ದ. ಹಾಂ, ಗೆಂಡ ಮೃಗ ಆದಂಗೆ ಆಗಿದ್ದಾನೆ ಬ್ರೋ. ಪೈನಾಪಲ್ಗೂ ಗೆಂಡ ಮೃಗಗೂ ಏನು ಬ್ರೋ ಲಿಂಕು? ಏನೋ ಹಣ್ಣು ಹಿಡಿದಿದ್ರೆ ಓಕೆ. ಪೈನಾಪಲ್ ನಾವು ತಿಂತೀವಿ, ಗೆಂಡ ಮೃಗ ಪೈನಾಪಲ್ನೇ ತಿನ್ನೋ ಥರ ಹೆಂಗಾಗೋ ನೋಡಿ ಅವನು. ಗೈಸ್, ನಮ್ಮ ಮೇನ್ ಬ್ಯಾಟ್ಸ್ಮನ್ ಯಾಕೋ ಇಂಜುರಿ ಮಾಡ್ಕೊಂಡ್ ಬಂದವನೇ. ಏನು ಮಾಡೋದು ನಮ್ಗೆ ಗೊತ್ತಾಗ್ತಿಲ್ಲ. ಇನ್ನೊಬ್ಬ ಇದ್ದಾನೆ ಓಪನರ್, ನಮ್ಮ ಓಪನರ್ ಇವನು ದಿನೇಶ್ ಅಂತ. NCL ದೇವದತ್ ಪಡಿಕರ್ ಯಾಕೋ ಬಂದ್ಬಿಟ್ಟು ಅಂದ್ರೆ ಜಾಗ ಇಲ್ಲ ಅಂತ ವಾಪಸ್ ಬಂದ್ಬಿಟ್ಟು ಅವನಂತೆ. ದೇವದತ್ ಪಡಿಕರ್ ಇಲ್ಲ ಅಂದರೆ ಇವನಿಗೆ NCL ಪ್ರಿಪೇರ್ ಮಾಡ್ತಿದ್ರು. ಸೊ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಇಟ್ ಆರ್ ಗೆಟ್ ಔಟ್ ಅಷ್ಟೇ, ಒಂದು ಸ್ಟೇಯಿಂಗ್ ಎಲ್ಲ ಇಲ್ಲವೇ ಇಲ್ಲ.
ಅಲ್ಲಿ ಪಿಚ್ಚಿ ಹುಡ್ಕಾಕ್ ಬಂದಿರಬೇಕು. ಅದೆಲ್ಲ ಮಜಾ. ಓಪನ್ ಇಟ್ಸ್ ಬೇರೆ. ನಿನ್ನೆ ಏನೋ ಮಾತಾಡ್ತಿದ್ವಿ ಯಾವುದೋ ಬುಕ್ ಮಾಡೋಣ, ಯಾವುದೋ ಬುಕ್ ಮಾಡೋಕ್ಕಾಗ್ತಿಲ್ಲ, ಕಾವೇರಿ ಪಿಚ್ ಇಲ್ಲ, ಮತ್ತು ಆಸ್ಟ್ರೋಟರ್ಸ್ ಇದೆ ಅಂತ. ನಾನು ಅದಕ್ಕೆ ಹೇಳಿದೆ 4 ವರ್ಷ ರೂಪಾಯಿ ಕೊಟ್ಟು MS ಬುಕ್ ಮಾಡೋದು ಫುಲ್ ಗ್ರೌಂಡ್. ಅಷ್ಟೇ 4 ವರ್ಷ ಅಷ್ಟೇ ಒಂದು 2 ಅವರ್ 3 ಅವರ್ಗೆ ಅಷ್ಟೇ ಫುಲ್ ಗ್ರೌಂಡ್. ಅವತ್ತು ಮೊನ್ನೆ RCB ಇದು ಟ್ಯಾಗ್ ಮೈಟಿಯಿಂದ ಟಿ ಶರ್ಟ್ ಕೊಟ್ಟರು. ಸೊ ಒಂದು ವಿಡಿಯೋ ಮಾಡೋಣ, ಟ್ಯಾಗ್ ಮೈಟಿ ಸ್ಪಾನ್ಸರ್ಶಿಪ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ, ಕೊಲಾಬ್ರೇಷನ್ ವಿಡಿಯೋ ಮಾಡೋಣ. ಸರಿ ಆಯಿತು ಅಂತೇಳಿ ಹೋಗಿ ಏನು ಮಾಡಿದೆ, ಉಗ್ರಂ ಡೈಲಾಗು, ಅಗಸ್ತ್ಯ ನಿಂಗೆ ಏನಾದರೂ ಬೇಕಾ ಅಂದಾಗ ಅವನ ಆ ಕಡೆಯಿಂದ ನಂಗೊಂದು RCB ಜರ್ಸಿ ಬೇಕು ಅಂತ ಹೇಳ್ತಾನೆ. ಸರಿ ಫೈನ್ ಅಂದ್ಬಿಟ್ಟು ಇವನಿಗೆ ದಾವರ್ಕೆ ಆಯ್ತು, ಇವನಿಗೆ ಯಾರಿಗೆ ನೀರಜ್ಗೆ ಏನು ಮಾಡ್ದ, ನೀರು ಬೇಕು ಅಂತ. ಅವನೇನು ಮಾಡ್ದ, ನೀರು ತಂದು ಕೊಡ್ಬೇಕು ತಾನೆ, ತೆಗೆದ್ಬಿಟ್ಟು ಅವನು ಕುಡ್ದ, ಅವನಿಗೂ ಕೊಟ್ಟ, ನನಗೂ ನೀರು ಕೊಡ್ಬೇಕು, ನಾನು ಕೊಡಿದೆ. ವಿಡಿಯೋ ಮಾಡಿದೆಲ್ಲ ಆಯಿತು. ಸರಿ ಇಲ್ಲ ಅವ್ನು ಕಚ್ಕೊಂಡು ನಾರ್ಮಲ್ ಓಕೆನಾ. ವಿಡಿಯೋ ಮಾಡಿದೆಲ್ಲ ಆಯಿತು. ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಫ್ಯಾಮಿಲಿ ಜೊತೆ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಾಮ ಕಾರ್ ಓಡಿಸ್ತಾರೆ, ಫೋನ್ ಮಾಡ್ದೆ, ಮಗ ನಿಂಗೆ ಗಂಟ್ಲು ಕೆರ್ತಾ ಇದೆಯಾ, ಜ್ವರ ಇದೆಯಾ, ಮೈಕೈ ನೋವು, ಯಾಕೆ ಮಗ ಕೋವಿಡ್ ಪಾಸಿಟಿವ್ ಅಂತ ಮಗ. ನಮ್ಮ ಇಡೀ ಫ್ಯಾಮಿಲಿ ಜೊತೆ ಇರೋ ಬರೋ ಇಡ್ಲಿ ಎಲ್ಲ ತಿನ್ಕೊಂಡು ಬಿಡದೆ ಹತ್ರ ಹೋಗ್ತಾ ಇನ್ನೊಂದು ಸೆಕೆಂಡ್ ಮೀಟರ್ ಆಫ್. ನೀರಜ್ಗೆ ಫೋನ್ ಮಾಡಿದೆ, ಫೋನ್ ಮಾಡಿದ್ದೆ ನಾನು, ಯಾರೋ ಹೆಸರು ಹೇಳಬೇಡ ಹೇಳಾಯ್ತಲ್ಲ ಅವಾಗ ಫೋನ್ ಮಾಡ್ಬಿಟ್ಟು ಆಮೇಲೆ ಅವನಿಗೂ ಫೋನ್ ಮಾಡೋಣ. ಆಮೇಲೆ ಆಮೇಲೆ ನೀರಜ್ ಫೋನ್ ಮಾಡೋದು, ಮಗ ಅವ್ನಿಗೆ ಕೋವಿಡ್ ಅಂತೆ, ಏನೋ ಮಾಡೋದು ಅಂತ. ನಾನು ಆಲೇ ಫ್ಯಾಮಿಲಿಗೆಲ್ಲ ಅಡಿಸ್ಬಿಟ್ಟಿದ್ದೀನಿ, ಊರಿಗೆ ಹೋಗಿ ಬಂದು ಲಾಕ್ಡೌನ್ ತಗ್ಲಾಕೊಂಡು ಜ್ವರ ಬಂದ್ಬಿಡ್ತಾನೆ. ನನಗೆ ಜ್ವರ ತರ ಇತ್ತು. ನಿಮ್ಗೆ ಸಿಂಪ್ಟಮ್ಸ್ ಆಯ್ತು? ಜ್ವರ ಬಂದಿತ್ತು ನನಗೆ ಅಷ್ಟೇನಾ? ಹೋಗ್ಬಿಟ್ಟಿದ್ದೆ, ಗಾಬರಿಲಿ ಹೋಗ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ನನಗೇನು ಬಂದಿರಲಿಲ್ಲಪ್ಪ. ನಾನೇ ವಿನಯ್ ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗು, ಯಾರು ಹೇಳ್ಬೇಡ. ಎಲ್ಲ ಫ್ಯಾಮಿಲಿ ಎಲ್ಲ ಹಂಚ್ಕೊಂಡು ಮುರ್ಕೊಂಡು ತಿನ್ಬಿಟ್ಟು ನನ್ನಿಂದ ಅವ್ರಿಗೆ ಬಂದ್ರೆ ಆಮೇಲೆ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಗೈಸ್ ಕ್ರಿಕೆಟ್ ಎಲ್ಲ ಆಯಿತು, ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀವಿ. ತುಂಬ ದಿನ ಆದಮೇಲೆ ಬೌಲಿಂಗ್ ಮಾಡಿದ್ದೀನಿ. ಸೊ ಅದೆಲ್ಲ ನೋಡಿದ್ದೀರ ನೀವು. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಿದ್ದೀವಿ. ಬಾಯ್ಸ್ ಡಿಸೈಡ್ ಮಾಡ್ತಿದ್ದಾರೆ ಏನೇ ಅಂತ. ಅದ್ರ ಜೊತೆ ಒಂದು ಕ್ರೇಜಿ ಬಜಾಜ್ ಚೇತಕ್ ಕಾಣಿಸ್ತು, ನೋಡ್ತಾ ಇದ್ದೀವಿ. ಬೆಣ್ಣೆ ದೋಸೆನಾ ಹೆಂಗಾದ್ರೂ ಉದಯ್ ಎಲ್ಲಿ ಹೇಳ್ತಾನೋ ಅಲ್ಲಿ ಮುಂದೆ ಎಲ್ಲಿದೆ ಅಲ್ಲಿ ನೀನೇ ಹೇಳ್ತೀವಿ ಅಲ್ಲಿ ಮುಂದೆ ಪಕ್ಕದಲ್ಲಿ ಇದಕ್ಕೆ ಹೋಗ್ಬಿಡಿ. ದಿನೇಶ ಈ ಕಾರ್ ಒಂದು ಸ್ಟೋರಿ ಇದೆಯಲ್ಲ ಹೇಳ್ತೀವಿ ಇವಾಗ. ನಾನು ಹೇಳಲ್ಲ ವಿನಯ್, ಅಲ್ಲ ಅವ್ರದ್ದೇ ಸ್ಟೋರಿ ನಂಗೆ ಗೊತ್ತು. ಎಲ್ಲ ಸ್ಟೋರಿ ನನ್ನಿಂದಾನೇ ಪ್ರಾರಂಭ ಆಗ್ಬೇಕಾ ಉದಯ್ ನೀನೇ ಹೇಳು. ಉದಯ್ ನಾನಿಲ್ಲ, ಅನ್ಭವಿಸಿರೋದೇ ಹೇಳ್ಬೇಕು. ನೀರಜ್ ನೀವ್ ಹೇಳಿ. ವಿನಯ್ದು ನನ್ನಿಂದಾನೇ ಪ್ರಾರಂಭ ನನ್ನಿಂದಾನೇ ಅಂತ್ಯ ಅಂತಾರಲ್ಲ ಹಂಗೆ. ಬ್ರೋ ಅನ್ಭವಿಸಿರೋದೇ ಕೇಳ್ಬೇಕು, ಎಕ್ಸ್ಪೀರಿಯನ್ಸ್. ಅವರು ಅವ್ರ ಪಾರ್ಟ್ ನಮ್ಗೆ ಮುಚ್ಕೊಂಡ್ಬಿಡ್ತಾರೆ, ಅದಕ್ಕೆ ಬೇರೆಯವ್ರಿಗೂ ನೀಟಾಗಿ ಹೇಳ್ತಾರೆ. ಇಲ್ಲ ಅದು ಮುಚ್ಚಕ್ ಆಗಲ್ಲ. ಅದು ಸ್ಟೋರಿನ ಕಾರಲ್ಲಿ ಕೂತ್ಕೊಂಡು ಹೇಳ್ಬಾರ್ದು, ನಿಂತಿದ್ದ ಕರೆಕ್ಟ್ ಆಗಿರುತ್ತೆ ಅದು. ಏನಂತ ಹೇಳಿದ್ರೆ ಈ ವಿಡಿಯೋಗೆ ನಾವು ಮಾತಾಡೋ ಕಂಟೆಂಟ್ ಸಾಕು, ನೆಕ್ಸ್ಟ್ ವಿಡಿಯೋ ಸಿಕ್ದಾಗ ಪಕ್ಕ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿಂತ್ಕೊಂಡು ಡೆಮೋ ತೋರಿಸ್ಬೇಕು, ಅವಾಗ ಚೆನ್ನಾಗಿ ಕಾಣಿಸೋದು. ಟ್ರೈಲರ್ ಬೇಡ ಇವಾಗ. ಅಂದಾಗಪ್ಪ ಸೆಕೆಂಡ್ ಮಿಸ್ ಆಗಿ ಯಾರಾದ್ರೂ ವಿಡಿಯೋ ಮಾಡಿ. ಬ್ರೋ ಯಾವ ಹೋಟೆಲ್ಗೆ ಬಂದಿದ್ದೀವಿ? ಇಷ್ಟೊಂದು ರಶ್ ಇದೆಯಲ್ಲ, ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಚೆನ್ನಾಗಿರುತ್ತೆ. ಸಬ್ಬಕ್ಕಿ ದೋಸೆ ತುಂಬ ದಿನೇಶ ನಿಬ್ಬಿ ಕತೆ ಹೇಳು. ಅದು ಒಳಗಡೆ ಇರ್ಬೇಕು, ಸ್ಟೋರಿ ಆಚೆ ಬರಬಾರ್ದು. ದಿನೇಶನ ಏನ್ ನ್ಯಾಷನಲ್ ಅನ್ಕೊಂಡಿದ್ಯಾ? ಅಣ್ಣ ಥೈಲ್ಯಾಂಡ್ ಅಲ್ಲಿ ಇಂಟರ್ನ್ಯಾಷನಲ್ ಬ್ರೋ. ಬೈ ಕ್ಯಾಪ್ಟನ್. ಎಲ್ಲಿದೆ ಗಾಡಿ?